ರಾಜ್ಯದಲ್ಲಿ ಒಕ್ಕಲಿಗ ಯುದ್ಧ ಈಗ ತಾರಕ ಕೇಳ್ತಾ ಇದೆ. ಕೆಲ ದಿನಗಳಿಂದಷ್ಟೇ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ನ ಒಕ್ಕಲಿಗ ಅಭ್ಯರ್ಥಿಗಳು ಸೇರಿದಂತೆ ಅನೇಕ ಮುಖಂಡರು ಆದಿಚುಂಚನಗಿರಿ ಮಠಕ್ಕೆ ತೆರಳಿ ಹಳೆ ಮೈಸೂರು ಭಾಗದ ಪ್ರಾಬಲ್ಯವನ್ನ ಅಥವಾ ಹಳೆ ಮೈಸೂರು ಭಾಗಕ್ಕೆ ಒಂದು ವಿಶೇಷವಾದ ಸಂದೇಶವನ್ನ ರವಾನೆ ಮಾಡುವಂತ ಕೆಲಸ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ಇವತ್ತು ದೋಸ್ತಿಗಳು ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ನ ಘಟಾನುಘಟಿ ನಾಯಕರು ಅಭ್ಯರ್ಥಿಗಳ ಸಮೇತ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ಕೊಟ್ರೆ. ಇದೇ ವಿಚಾರ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ, ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ದೊಡ್ಡ ಯುದ್ಧಕ್ಕೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ಈ ಸಮರ ಏನ್ ನಡೀತಾ ಇದೆ, ಇಷ್ಟಕ್ಕೂ ಎಲ್ಲ ಘಟನೆಗೆ ಏನ್ ಕಾರಣ ನೋಡೋಣ ಬನ್ನಿ ಈ ಸ್ಟೋರಿಯಲ್ಲಿ. ಒಕ್ಕಲಿಗ ಅಸ್ತ್ರ, ಒಕ್ಕಲಿಗ ಮತ ಸೆಳೆಯೋಕೆ ಬ್ರಹ್ಮಾಸ್ತ್ರ. ಒಕ್ಕಲಿಗ ಮತದ ಮೇಲೆ ಕಣ್ಣಿಟ್ಟಿರೋ ಕಾಂಗ್ರೆಸ್ ಮತ್ತು ದೋಸ್ತಿ ನಾಯಕರು ರಣತಂತ್ರ ರೂಪಿಸುತ್ತಿದ್ದಾರೆ. ಅದರಲ್ಲೂ ಮೈಸೂರು, ಮಂಡ್ಯ, ಹಾಸನವನ್ನ ಮೂರು ಪಕ್ಷಗಳು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿವೆ. ಮೊನ್ನೆಯಷ್ಟೇ ಮೈಸೂರಿನಲ್ಲಿ ದಾಳ ಉರುಳಿಸಿದ್ದ ಸಿಎಂ ಸಿದ್ದರಾಮಯ್ಯ ಒಕ್ಕಲಿಗ ಅಸ್ತ್ರ ಪ್ರಯೋಗಿಸಿದ್ರು. ಒಕ್ಕಲಿಗರಿಗೆ ಬಿಜೆಪಿ ಟಿಕೆಟ್ ತಪ್ಪಿಸಿ ಅರಸು ಮನೆತನಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ. ಒಕ್ಕಲಿಗರಾದ ಎಂ ಲಕ್ಷ್ಮಣ್ಗೆ ಟಿಕೆಟ್ ಕೊಟ್ಟಿದ್ದೀವಿ ಅಂದಿದ್ರು. ಅವ್ರು ಯಾವ ಜಾತಿಯವರು? ಒಕ್ಕಲಿಗ ಜಾತಿಯವರು. ಒಕ್ಕಲಿಗ ಜಾತಿ ಮೈಸೂರು, ಕೊಡಗು ಕ್ಷೇತ್ರದಲ್ಲಿ ಒಕ್ಕಲಿಗರೇ ಜಾಸ್ತಿ ಇರ್ತಕ್ಕಂಥ ಕ್ಷೇತ್ರ ಇದು. ಒಕ್ಕಲಿಗರನ್ನೇ ತಪ್ಪಿಸ್ಬಿಟ್ಟು ಈಗ ಅರಸು ಮಂತ್ರದವರು ಕೊಟ್ಟಿದ್ದಾರೆ. ಯಾರಿಗೆ ತಪ್ಪಿಸಿರೋದು? ಒಕ್ಕಲಿಗರಿಗೆ. ಲಕ್ಷ್ಮಣ್ ಹೇಳಿದ್ರು 77ರಲ್ಲಿ ತುಳಸಿದಾಸಪ್ಪನವರಿಗೆ ಕೊಟ್ಟಿರೋದು ಬಿಟ್ರೆ ಮತ್ತೆ ಕಾಂಗ್ರೆಸ್ನಲ್ಲಿ ಒಕ್ಕಲಿಗರಿಗೆ ಕೊಟ್ಟಿರಲಿಲ್ಲ. ಅದಾದ ಮೇಲೆ ಎಂ ಲಕ್ಷ್ಮಣ್ಣಿಗೆ ಒಕ್ಕಲಿಗರಿಗೆ ಕೊಟ್ಟಿರ್ತಕ್ಕಂಥದ್ದು. ಇದೇ ಸಿದ್ದರಾಮಯ್ಯ ಹೂಡಿದ ಇದೇ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರ ಹೂಡಿದ ದೋಸ್ತಿಗಳು ಒಕ್ಕಲಿಗ ಮತ ಶಿಕಾರಿಗಿಳಿದಿದ್ದಾರೆ. ಮೊನ್ನೆ ಎಸ್ಎಂ ಕೃಷ್ಣರನ್ನ ಭೇಟಿಯಾಗಿ ಎಚ್ಡಿಕೆ ಚರ್ಚಿಸಿದ್ದಾರೆ. ಅಷ್ಟೇ ಯಾಕೆ, ಒಕ್ಕಲಿಗ ಮಠಾಧೀಶರಾದ ಆದಿಚುಂಚನಗಿರಿ ಶ್ರೀಗಳನ್ನ ಭೇಟಿ ಮಾಡಿದ ನಾಯಕರು ಪ್ರತಿದಾಳ ಉರುಳಿಸಿದ್ದಾರೆ. ಎಸ್, ಸಿಎಂ ಸಿದ್ದರಾಮಯ್ಯ ಒಕ್ಕಲಿಗ ಅಸ್ತ್ರ ಪ್ರಯೋಗಿಸ್ತಾ ಇದ್ದಂತೆ ದೋಸ್ತಿ ಪಡೆ ಅಲರ್ಟ್ ಆಗಿದೆ. ಆದಿಚುಂಚನಗಿರಿ ಮಠಕ್ಕೆ ಮೈತ್ರಿಯ ಒಕ್ಕಲಿಗ ನಾಯಕರು ಭೇಟಿಯ ಮೂಲಕ ಶಕ್ತಿ ಪ್ರದರ್ಶಿಸಿದ್ದಾರೆ. ಬೆಂಗಳೂರಿನ ವಿಜಯನಗರದಲ್ಲಿರುವ ಶಾಖಾ ಮಠಕ್ಕೆ ಭೇಟಿ ನೀಡಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್, ಅಶ್ವಥ್ ನಾರಾಯಣ, ಡಾಕ್ಟರ್ ಸಿಎನ್ ಮಂಜುನಾಥ್, ಕುಮಾರಸ್ವಾಮಿ ಜೊತೆಗೆ ಯದುವೀರ್ ಒಡೆಯರ್ ಕೂಡ ಮಠಕ್ಕೆ ಭೇಟಿ ನೀಡಿದ್ರು. ಶ್ರೀಗಳ ಆಶೀರ್ವಾದ ಪಡೆದ್ರು. ಅತ ಬಿಜೆಪಿ ನಾಯಕರ ಒಕ್ಕಲಿಗ ಸ್ವಾಮೀಜಿಯ ಭೇಟಿಗೆ ಡಿಸಿಎಂ ಡಿಕೆ ಕೌಂಟರ್ ಕೊಟ್ರು. ಶ್ರೀಗಳು ಯಾರ ಪರವೂ ಇಲ್ಲ, ವಿಭೂತಿ ಇಡ್ತಾರೆ, ಹಾರ ಹಾಕಿ ಕಳಿಸ್ತಾರೆ. ನಮ್ಮ ಸಮಾಜದ ಜನರು ಏನ್ ಗಮನಿಸಬೇಕೋ ಅದನ್ನ ಗಮನಿಸ್ತಿದ್ದಾರೆ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಒಕ್ಕಲಿಗರು ದಡ್ರಲ್ಲ, ಒಕ್ಕಲಿಗರ ಸ್ವಾಮಿಗಳು ದಡ್ರಲ್ಲ ಅಂತ. ಅವರು ಏನು ದಡ್ರಲ್ಲ, ಬರ್ತಾರೆ, ಆಶೀರ್ವಾದ ಮಾಡ್ತಾರೆ, ವಿಭೂತಿ ಇಡ್ತಾರೆ, ಹೂನಾರ ಹಾಕ್ತಾರೆ, ಕಳಿಸ್ತಾರೆ. ಸಮಾಜ ಇದ್ದಲ್ಲ, ಸಮಾಜ ಅವರು ನಮ್ಮ ಪರನೂ ಮಾಡೋದಿಲ್ಲ, ಅವ್ರ ಪರನೂ ಮಾಡೋದಿಲ್ಲ. ನನ್ಗೆ ಗೊತ್ತಿದೆ. ಧಾರ್ಮಿಕವಾಗಿ ನಮ್ಮ ಗುರುಗಳು ಅವ್ರನ್ನ ರಾಜಕೀಯವಾಗಿ ಯಾಕೆ ನಾವು ದುರ್ಬಳಕೆ ಮಾಡ್ಕೋಬೇಕು, ಇದನ್ನ ನಾನು ಕೇಳ್ತಕ್ಕಂಥದ್ದು. ಇಷ್ಟೇ ಅಲ್ಲ, ಇದೇ ಎಚ್ಡಿಕೆನ ಸಿಎಂ ಸ್ಥಾನದಿಂದ ಬಿಜೆಪಿಯವರೇ ಇಳಿಸಿದ್ರು. ಅವ್ರ ಜೊತೆನೆ ಆಶೀರ್ವಾದ ಪಡೆಯಲು ಹೋಗಿದ್ದಾರೆ ಅಂತ ಡಿಕೆ ಕಾಲೆಳೆದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಎಚ್ಡಿಕೆ ಸಿದ್ಧವನದಲ್ಲಿ ಮದ್ದು ಅರದವರನ್ನೇ ಕೇಳಿ ಅಂತ ತಿರುಗೇಟು ಕೊಟ್ರು. ಈಗ ಯಾರು ಇಳಿಸಿದ್ರು? ಕುಮಾರಸ್ವಾಮಿಗೆ ಒಕ್ಕಲಿಗರು ಚೀಫ್ ಮಿನಿಸ್ಟ್ರು ಅಂತ ನಾವು ಕೆಲವೆಲ್ಲ ಮಾತಾಡಿದ್ವಿ. ಇದೇ ಯೋಗೇಶ್ವರ, ಅಶ್ವಥ್ ನಾರಾಯಣ, ಅಶೋಕ ಎಲ್ಲ ಸೇರಿ ಇಳಿಸಿದ್ರಲ್ಲ. ಆಗೇನಾಗಿದ್ರಲ್ಲ, ಶೋಭಕ್ಕ ಇವರೆಲ್ಲ ಸೇರಿ ಇಳಿಸಿದ್ರಲ್ಲ, ಯಡಿಯೂರಪ್ಪ ಇವರೆಲ್ಲ ಸೇರಿ ಕುಮಾರಸ್ವಾಮಿ ಇಳಿಸಿದ್ರ? ಇಳಿಸಿದವ್ರು ಅವರು. ಕೊನೆ ಕಾಂಗ್ರೆಸ್ ಅವರು ಇಳಿಸಿದ್ರು ಅಂತ ಸಿದ್ದರಾಮಯ್ಯನವ್ರ ಮೇಲೆ ಗುಬ್ಬಿಕೊಂಡ್ರು. 5 ವರ್ಷ ಅದಕ್ಕೆ ಸಿದ್ಧವನದಲ್ಲಿ ನಡೆದಿದ್ದು, ಸಿದ್ಧ ಔಷಧ ಹರಿದಿದ್ದು. ಅವ್ರನ್ನ ಕೇಳಿದ್ರೆ ಹೇಳ್ತಾರಪ್ಪ ಅವರಿಗೆ. ಪಕ್ಕದ ದಿನ ಏನು ಟಿವಿ ಒಬ್ರಿಗೊಬ್ರು ಕೊಟ್ಕೊಂಡು ಕೇಳ್ತಾ ಕೂತಿರ್ತೀರಿ, ಟಿವಿ ನೋಡದೆ. ಅವ್ರನ್ನೇ ಕೇಳಿದ್ರೆ ಉತ್ತರ ಕೊಡಲ್ವಾ? ಡಿಕೆ ಆರೋಪಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ಕುಮಾರಸ್ವಾಮಿಯನ್ನ ಕ್ಲರ್ಕ್ ರೀತಿ ನಡೆಸಿಕೊಂಡಿದ್ಯಾರು ಅಂತ ಕಿಡಿಕಾರಿದ್ರು. ಇನ್ನು ಕಾಂಗ್ರೆಸ್ನವರೇ ಗುತ್ತಿಗೆ ಕೊಯ್ದಿದ್ದಾರೆ ಅಂತ ಅಶ್ವಥ್ ನಾರಾಯಣ ಬೆಂಕಿ ಉಗುಳಿದ್ರು. ಕುಮಾರಸ್ವಾಮಿ ಸರ್ಕಾರದಲ್ಲಿ ಕುಮಾರಸ್ವಾಮಿನೇ ಹೇಳಿದಾರ ನನ್ನ ಕ್ಲರ್ಕ್ ರೀತಿ ನಡೆಸ್ಕೊಂತ ಇದ್ರು ಅಂತ ಹೇಳಿದಾರೆ ಯಾರು? ಅವರು ಅವಾಗೇನು ಮಾಡ್ತಾ ಇದ್ರು? ಡಿ ಕೆ ಶಿವಕುಮಾರ್ ಅವರು ಕ್ಲರ್ಕ್ ರೀತಿ ಇದ್ದೀನಿ ಅಂತ ಹೇಳಿದ್ರಲ್ಲ, ಸರ್ಕಾರ ನಡೆಸೋವಾಗ ಹೇಳಿದ್ರಲ್ಲ. ಅವಾಗೇನು ಮಾಡ್ತಾ ಇದ್ರು ಡಿ ಕೆ ಶಿವಕುಮಾರ್? ಅವಾಗ ಯಾಕೆ ಪ್ರಶ್ನೆ ಮಾಡಲಿಲ್ಲ? ಕುಮಾರಸ್ವಾಮಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ ಸಿದ್ದರಾಮಯ್ಯನವ್ರೆ ಅಂತ ಚಿಮಾರಿ ಹಾಕ್ಬೇಕಾಯ್ತಲ್ಲ ಸಿದ್ದರಾಮಯ್ಯನವ್ರಿಗೆ. ಯಾಕೆ ಚಿಮಾರಿ ಹಾಕಿಲ್ಲ ನೀವು? ಅವಾಗ ಚಿಮಾರಿ ಹಾಕಿಲ್ಲ.
ಇವಾಗ ಮಾತ್ರ ಚಿಮಾರಿ ಹಾಕಕ್ಕೆ ಬರ್ತಾ ಇದ್ದೀರಾ? ಇದನ್ನ ರಾಜ್ಯದ ಜನ ಒಪ್ಪಲ್ಲ. ಮೈತ್ರಿ ಸರ್ಕಾರ, ಆ ಸರ್ಕಾರವನ್ನು ಯಾರು ಬೀಳಿಸಿದ್ರು ಅಂತ ಈಗಾಗಲೇ ಕುಮಾರಣ್ಣನವರು ಈ ಮುಂಚೆನೇ ಹೇಳಿದರು. ಕಾಂಗ್ರೆಸ್ನ ವರಿಷ್ಠರು ಜೊತೆಗಿದ್ದೇ ಕುತ್ತಿಗೆ ಕುಯ್ದರು ಅನ್ನುವಂಥದ್ದನ್ನ. ಆತ್ಮವಿಶ್ವಾಸ ಇದ್ದಿದ್ರೆ ಬಿಜೆಪಿ ಜೊತೆ ಯಾಕೆ ಹೋಗ್ತಿದ್ರು ಅಂತ ಜೆಡಿಎಸ್ ನಾಯಕರಿಗೆ ಡಿಕೆ ಪ್ರಶ್ನೆ ಮಾಡಿದ್ರು. ಟಿವಿ9 ಸಂದರ್ಶನದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸುರೇಶ್ ಅವರನ್ನ ಸೋಲಿಸೋ ಮೂಲಕ ಡಿ.ಕೆ. ಶಿವಕುಮಾರ್ ಅವರು ಟಾರ್ಗೆಟ್ ಆಗಿದ್ದಾರೆ ಮುಂದಿನ ರಾಜಕೀಯ ದಾಳದಲ್ಲಿ, ಆಟದಲ್ಲಿ. ಅಲ್ಲ ರೀ, ಸೋಲು ಜನ ತೀರ್ಮಾನ ಮಾಡೋದು, ಸೋಲು ಜನ. ಅಲ್ಲ ರೀ, JDSನವ್ರಿಗೆ ಕಾನ್ಫಿಡೆಂಟ್ ಇದ್ದಿದ್ರೆ BJP ಜೊತೆಗೆ ಯಾಕೆ ಹೋಯ್ತಿದ್ರು? BJP ಅವ್ರಿಗೆ ಕಾನ್ಫಿಡೆಂಟ್ ಇದ್ದಿದ್ರೆ JDS ಜೊತೆಗೆ ಯಾಕೆ ಹೋಗ್ತಿದ್ರು? ಅವರಿಬ್ಬರು ಕಾನ್ಫಿಡೆಂಟ್ ಇದ್ರು. JDS ಅಧ್ಯಕ್ಷ, ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರು ಅವರ ಕುಟುಂಬದ ಸದಸ್ಯರನ್ನ BJP ಒಳಗಡೆ ನಿಲ್ಲಿಸ್ತಾರೆ ಅಂತಂದ್ರೆ ಇನ್ನೆಲ್ಲಿದೆ ರೀ ಸಿದ್ಧಾಂತ, ಇನ್ನೆಲ್ಲಿದೆ ಪಾಲಿಟಿಕ್ಸು, ಇನ್ನೆಲ್ಲಿದೆ ನೀತಿ, ಏನಿದೆ? ಹಳೆ ಮೈಸೂರು ಭಾಗದ ಒಕ್ಕಲಿಗ ಮತ ಸೆಳೆಯೋ ಮೈತ್ರಿ ನಾಯಕರ ಸಮಾಗಮವೇ ಆಗಬೇಕಿತ್ತು. ಹೊಸತುಡುಕು ಪ್ರಯುಕ್ತ HDK ಬಿಡದಿಯ ತೋಟದ ಮನೆಯಲ್ಲಿ ಭೋಜನಕೂಟ ಆಯೋಜಿಸಿದ್ರು. ಈ ಮಾಹಿತಿ ತಿಳಿದು ಚುನಾವಣಾಧಿಕಾರಿಗಳು ದಾಳಿ ಮಾಡಿದ್ದಾರೆ. ಹೀಗಾಗಿ ಇಂದಿನ ಬಿಡದಿ ತೋಟದ ಭೋಜನಕೂಟಕ್ಕೆ ಬ್ರೇಕ್ ಬಿತ್ತು. ಇಲ್ಲಪ್ಪ, ನಾನು ಬಿಡದಿಗೆ ಹೋಗ್ತಾ ಇಲ್ಲ, ಇಲ್ಲೇ ಮೀಟಿಂಗ್ ಮುಗಿಸ್ಕೊಂಡಾಯ್ತು, ಚರ್ಚೆ ನಡೆಸಾಯ್ತು, ಬಿಡದಿಗೆ ಹೋಗೋ ಪ್ರಶ್ನೆ ಇಲ್ಲ. HDK ತೋಟದ ಮನೆಯಲ್ಲಿ ಬಾಡೂಟ ಆಯೋಜನೆ ಮಾಡಿರೋ ವಿಚಾರಕ್ಕೆ DCM DK ಪ್ರತಿಕ್ರಿಯಿಸಿದ್ದಾರೆ. ನಾವು ಈ ಹಿಂದೆ ಊಟ ಕೊಡಿಸಿದ್ದಕ್ಕೆ ದೂರು ಕೊಟ್ರು ಅಂತ ಕಾಲೆಳೆದಿದ್ದಾರೆ. ಇದಕ್ಕೆ ಪಂಚ್ ಕೊಟ್ಟಿರೋ R. ಅಶೋಕ್ ಮನೆಯಲ್ಲಿ ಊಟ ಮಾಡೋಕೆ ಯಾರ್ ಪರ್ಮಿಷನ್ ಬೇಕು ಅಂತ ಕುಟುಕಿದ್ರು. ಮಠಕ್ಕೆ ಹೋಗೋದು, ಪಾಪ ಸ್ವಾಮಿಗಳನ್ನ ಭೇಟಿ ಮಾಡೋದು, ಬೆಳಗ್ಗೆ ನಾವು ಭೇಟಿ ಮಾಡೋದು ಅಂತ ಟಿವಿಲಿ ಹೇಳ್ತಾ ಇದ್ರು. ನಮ್ಮ ಹುಡುಗರುಗಳು ಊಟಕ್ಕೆ ಅದೇನೋ ಒಂದು ಊಟ ಕೊಟ್ಟರು, ಇನ್ನು 500 ಜನಕ್ಕೆ ಪರ್ಮಿಷನ್ ತೊಗೊಂಡಿರುತ್ತೆ, ಅದಕ್ಕೆ ಕಂಪ್ಲೇಂಟ್ ಫೈಲ್ ಮಾಡಿಸ್ಕೊಟ್ರು. ಈಗ ಅವ್ರು ಊಟ ಕೊಡೋದಕ್ಕೆ ನನಗೆ ಬಂದು ನೀವು ಯಾರೋ ಟಿವಿಲಿ ಕೇಳ್ತಾ ಇದ್ರ, ಏನೋ ಅವ್ರೇನೋ ಬಾಡೂಟ ಅಂತ ಮಾಡ್ಕೊಂಡು ಯಾವ ಊಟ ಹಾಕೊಳ್ಳಿ. ಮನೆಯಲ್ಲಿ ಯುಗಾದಿ ಹಬ್ಬದ ಊಟಕ್ಕೆ ಹೋದ್ರೆ ಪರ್ಮಿಷನ್ಗೆ ಬೇಕು ಅನ್ನೋದು ಯಾವ ಕಾನೂನಲ್ಲಿದೆ? ಯಾವ ಕಾನೂನಲ್ಲಿದೆ? ಅಂದ್ರೆ ಅವ್ರಿಗೆ ಈ ಮೀಟಿಂಗ್ ಐತಲ್ಲ, ಇದು ಅವ್ರ ತಲೆ ಕೆಟ್ಟೋಗ್ಬಿಟ್ಟಿದೆ. ಎಲ್ಲ ಇಲ್ಲಿ ಮುಖಂಡರುಗಳೆಲ್ಲ ಬಂದಿರೋದು, ಎಲ್ಲ ಅಭ್ಯರ್ಥಿಗಳು ಬಂದಿರೋದು, ಅವ್ರ ತಲೆ ಕೆಟ್ಟು ಅದೇನೋ ಹೇಳ್ತಾರೆ, ಬೇಡ ಮಾತು, ತಲೆ ಕೆಟ್ಟೋಗ್ಬಿಟ್ಟಿದೆ. ಒಟ್ಟಾರೆಯಾಗಿ ಚುನಾವಣಾ ಅಖಾಡದಲ್ಲಿ ಒಕ್ಕಲಿಗ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರ ಜೋರಾಗಿ ನಡೀತಿದೆ. ಒಕ್ಕಲಿಗ ಮತಗಳ ಮೇಲೆ ಕಣ್ಣಿಟ್ಟಿರೋ ಕಾಂಗ್ರೆಸ್ ದೋಸ್ತಿ ನಾಯಕರು ಮತ ಸೆಳೆಯೋಕೆ ಕಸರತ್ತು ನಡೆಸ್ತಿದ್ದಾರೆ. ಮತ್ತೊಂದೆಡೆ ಬಾಡೂಟ ಬಡಿದಾಟ ತಾರಕಕ್ಕೇರಿತು. ಬ್ಯೂರೋ ರಿಪೋರ್ಟ್, TV9.